Welcome to Mu and G. ಸರ್, ಲಿಂಕಿಂಗ್ ವರ್ಡ್ಸ್. ಇವತ್ತು ನಾವು ಲಿಂಕಿಂಗ್ ವರ್ಡ್ಸ್ ಒಂದೊಂದಾಗಿ ತಿಳಿಯೋಣ. ನಾಟ್ ಓನ್ಲಿ ಬಟ್ ಆಲ್ಸೋ. ಇಂದಿನ ತರಗತಿಯಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಯಾವ ರೀತಿ ಯೂಸ್ ಮಾಡಬೇಕು, ಅದರ ಮೀನಿಂಗ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದ ಫ್ರೇಸ್ ನಾಟ್ ಓನ್ಲಿ ಬಟ್ ಆಲ್ಸೋ ಈಸ್ ಯೂಸ್ ಟು ಕನೆಕ್ಟ್ ಟು ರಿಲೇಟೆಡ್ ಐಡಿಯಾಸ್ ಆ್ಯಂಡ್ ಎಂಫಸೈಸ್ ಬೋತ್ ಪಾರ್ಟ್ಸ್ ಆಫ್ ಸೆಂಟೆನ್ಸ್. ಇಟ್ ಶೋಸ್ ದಟ್ ಸಮಥಿಂಗ್ ಈಸ್ ಟ್ರೂ ಫಾರ್ ಬೋತ್ ಥಿಂಗ್ಸ್, ನಾಟ್ ಜಸ್ಟ್ ಒನ್. ನಾಟ್ ಓನ್ಲಿ ಬಟ್ ಆಲ್ಸೋ ಇದು ಎರಡು ವಾಕ್ಯಗಳನ್ನ ಕನೆಕ್ಟ್ ಮಾಡುತ್ತೆ, ಅದರ ರಿಲೇಟೆಡ್ ಐಡಿಯಾಸನ್ನು ಹೇಳುತ್ತೆ. ಮತ್ತು ನಾಟ್ ಓನ್ಲಿ ಒಂದು ವೇಳೆ ಇತ್ತು ಅಂದರೆ ಮುಂದೆ ಬಟ್ ಆಲ್ಸೋ ಕಂಪಲ್ಸರಿ ಯೂಸ್ ಆಗುತ್ತೆ. 10th ಎಕ್ಸಾಮ್ನಲ್ಲಿ ಇದು ಭಾಳ ಕೇಳಿದ್ದಾರೆ. ಇದರ ಸ್ಟ್ರಕ್ಚರ್ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ನಾಟ್ ಓನ್ಲಿ ಹಚ್ಚಿ, ನಂತರ ಯಾವುದೇ ಎಬ್ಜೆಕ್ಟಿವ್ ಹಚ್ಚಿ, ನಂತರ ಬಟ್ ಆಲ್ಸೋ ಹಚ್ಚಿ, ನಂತರ ಯಾವುದೇ ಎಬ್ಜೆಕ್ಟಿವ್ನ ಹಚ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಡಲಾಗಿದೆ. ಈ ಎಕ್ಸಾಂಪಲ್ ನೋಡೋದ್ರ ಮೂಲಕ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ಇಂಟೆಲಿಜೆಂಟ್. ನೋಡ್ರಿ, ಶಿ ಈಸ್ ಬ್ಯೂಟಿಫುಲ್ ಆ್ಯಂಡ್ ಶಿ ಈಸ್ ಇಂಟೆಲಿಜೆಂಟ್. ಈ ಎರಡು ವಾಕ್ಯಗಳನ್ನು ನಾವು ನಾಟ್ ಓನ್ಲಿ ಬಟ್ ಆಲ್ಸೋ ಯಾವ ರೀತಿ ಆ್ಯಡ್ ಮಾಡಿದ್ದೇವೆ ನೋಡ್ರಿ. ಸಬ್ಜೆಕ್ಟು ನಾಟ್ ಓನ್ಲಿ, ನಂತರ ಬ್ಯೂಟಿಫುಲ್, ಬಟ್ ಆಲ್ಸೋ ಹಚ್ಚಿ, ನಂತರ ಇಂಟೆಲಿಜೆಂಟ್. ಈ ಬ್ಯೂಟಿಫುಲ್ ಇಂಟೆಲಿಜೆಂಟನ್ನು ಎಕ್ಜೆಕ್ಟಿವ್ನ ನಾವು ಬಳಸ್ಬೋದು. ಮೇಲೆ ಸ್ಟ್ರಕ್ಚರ್ ಇದೆ, ಆ ರೀತಿ ನಾವು ತಿಳ್ಕೊಬೋದು. ಎರಡನೇ ಎಕ್ಸಾಂಪಲ್, ಹಿ ನಾಟ್ ಓನ್ಲಿ ಸ್ಟಡೀಸ್ ಹಾರ್ಡ್ ಬಟ್ ಆಲ್ಸೋ ಹೆಲ್ಪ್ ಹಿಸ್ ಫ್ರೆಂಡ್ಸ್. ದ ಮೂವಿ ವಾಸ್ ನಾಟ್ ಓನ್ಲಿ ಇಂಟ್ರೆಸ್ಟಿಂಗ್ ಬಟ್ ಆಲ್ಸೋ ಎಜುಕೇಷ್ನಲ್. ನಾಲ್ಕನೇ ಎಕ್ಸಾಂಪಲು, ದೇ ನಾಟ್ ಓನ್ಲಿ ಕ್ಲೀನ್ ದ ರೂಮ್ ಬಟ್ ಆಲ್ಸೋ ಡೆಕೋರೇಟೆಡ್ ಇಟ್. ಅರ್ಥ ಆಗ್ತಾ ಇದೆ ನಾಟ್ ಓನ್ಲಿ ಬಟ್ ಆಲ್ಸೋ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ದ ಟೀಚರ್ ನಾಟ್ ಓನ್ಲಿ ಎಕ್ಸ್ಪ್ಲೈನ್ ದ ಲೆಸನ್ ಬಟ್ ಆಲ್ಸೋ ಗಿವ್ ಎಕ್ಸಾಂಪಲ್ಸ್. ಅವರ್ ಸ್ಕೂಲ್ ಈಸ್ ನಾಟ್ ಓನ್ಲಿ ಬಿಗ್ ಬಟ್ ಆಲ್ಸೋ ಕ್ಲೀನ್. He is not only plays cricket but also excels in football. The trip was not only fun but also informative. She not only sings well but also writes her own song. The shop sells not only clothes but also shoes. ಅಂದರೆ ಈ ಶಾಪ್ಸ್ನಲ್ಲಿ ಖಾಲಿ ಬಟ್ಟೆಯನ್ನೇ ಮಾತ್ರ ಮಾರಲ್ಲ, ಇಲ್ಲಿ ಶೂಸು ಸಹ ಮಾರಲಾಗುತ್ತದೆ. ಈ ನಾಟ್ ಓನ್ಲಿ ಬಟ್ ಆಲ್ಸೋ ಲಿಂಕಿಂಗ್ ವರ್ಡ್ ಈ ಎಕ್ಸಾಂಪಲ್ ನೋಡಿ ತಾವು ತಿಳ್ಕೊಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಧನ್ಯವಾದಗಳು.